ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿಯಿಂದ ಅಮಿತ್ ಕೋರೆ ಆಕಾಂಕ್ಷಿಯಾಗಿದ್ದಾರೆ. ಪಕ್ಷ ಟಿಕೆಟ್ ನೀಡಿದರೆ ಸ್ಪರ್ಧೆ ನಡೆಸುತ್ತಾರೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕೋಡಿಯಲ್ಲಿ ಸಾಕಷ್ಟು ಜನಪರ ಸೇವೆಯನ್ನು ಅಮಿತ್ ಕೋರೆ ಮಾಡಿದ್ದಾರೆ. 2 ಸಕ್ಕರೆ ಕಾರ್ಖಾನೆ ಮೂಲಕ ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಅಭಿಮಾನಿಗಳ ಒತ್ತಾಯವೂ ಆಗಿದೆ. ಅಮಿತ್ ಅವರಿಗೆ ಟಿಕೆಟ್ ನೀಡಿದರೆ ಖಂಡಿತವಾಗಿಯೂ ಸ್ಪರ್ಧೆ ಮಾಡುತ್ತಾರೆ ಎಂದು ತಿಳಿಸಿದರು. ಅವ್ರು ಪ್ರಯತ್ನ ಮಾಡಕತ್ತಾರ, ಸಿಕ್ಕರೆ ಕಾಂಟೆಸ್ಟ್ ಮಾಡ್ಬೋದು. ಅಲ್ಲಿ ಅವನ ವಿಚಾರ ಚಿಕ್ಕೋಡ್ಯಾಗ ಅಂದ್ರೆ ನಮ್ಮ ಸಂಪರ್ಕ ಅದ, ಫ್ಯಾಕ್ಟ್ರಿಗಳು ಅದಾವ, 2 ಫ್ಯಾಕ್ಟ್ರಿ ಅದಾವು, ರೈತರ ಸಂಪರ್ಕ ಅದ. ಸರ್ ಇಲ್ಲಂದ್ರೆ 2 ಫ್ಯಾಕ್ಟ್ರಿ ಕೂಡ 70,000-75,000 ರೈತರ ಮೆಂಬರ್ ಅದಾರಲ್ಲಿ. ಮತ್ತು ಸಂಪರ್ಕ ಇರೋದ್ರಿಂದ, ಕಬ್ಬು ಬೆಳೆಗಾರ ಸಂಪರ್ಕ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಅವಂಗ ಜನರ ಸಂಪರ್ಕವೂ ಹೆಚ್ಚದ. ಹಿಂಗೆ ಅನಿಸ್ತದ ಅವ್ನು ಕೇಳಿದ್ದ. ಅದಕ್ಕೆ ಅಲ್ಲ, ಏನದ ರಾಜಕೀಯ ಯಾವ್ದ್ರ ಸಲುವಾಗಿ ಮಾಡಬೇಕು, ಇದು 2 ವಿಷಯ ಅದ. ನಾವೆಲ್ಲ ರಾಜಕೀಯ ನೋಡಾತಿರ್ತ ರಾಜಕಾರಣ ಮಾಡಿದೀವಿ ನಾವು. ಈಗ ಅದನ್ನ ನಡೀತದೇನಾ ರಾಜಕಾರಣ? ಅದಕ್ಕೆ ಮತ್ತೆ ಅವ್ರಿಗೆ ಅವ್ರವ್ರಿಗಿದು ಅವ್ರಿಗೆ ಅವ್ನಿಗೆ ಇಚ್ಛೆ ಇಲ್ಲ, ನಂಗೆ ರಾಜಕಾರಣ ಈ ಸಿಸ್ಟಮ್ ನಡೆಯಂಗಿಲ್ಲ ಅಂತ ತಿಳ್ಕೊಂಡ ಅವ್ನು ದೂರ ಇದಂತ. ಇಲ್ಲ, ಮೊದಲನೇ ಸಲನೇ ಕೇಳಿದ್ರು, ಹೋದ ಸಲನೂ ಕೇಳಿದ್ರು ಅವ್ನು. ಹೋದ ಸಲ ಬೆಳಗಾವಿ ನಾರ್ತ್ಗೆ ಅಸೆಂಬ್ಲಿ ಸೀಟೇ ಕೇಳಿದ್ರು ಅವ್ರ. ಬಿನ್ಕೇವಾಗ ಆರಿಸಿ ಬಂದಾಳಕ. ಇಲ್ಲ, ನಂಗೆ ರಾಜಕಾರಣ ಬೇಡ ಅಂತಿದ್ದ. ಈಗೇನೋ ಅವ್ರ ಗೆಳೆಯರೆಲ್ಲರೂ ಕೂಡಿ ಒತ್ತಾಯ ಮಾಡಕಲ್ಲರು. ಅದಕ್ಕೆ ಅವ್ನು ಹೂ ಅಂದಿರ್ಬೋದ ತಂದ. KNN ಸಿಟಿ ನ್ಯೂಸ್, ಬೆಳಗಾವಿ.